ಕಾರ್ಮಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸದಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮಲ್ಲಿ ಯಾರೂ ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದೂ ಇಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿ, ಸತ್ತರೂ ಅವರಿಗಾಗಿ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭು ಆಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತವಾಗಿದ್ದದ್ದು. ಹೀಗಿರುವಲ್ಲಿ ಸಸ್ಯಾಹಾರಿಯೇ ನೀನು ನಿನ್ನ ಸಹೋದರನನ್ನು ದೂಷಿಸಿನೆಂದು ತೀರ್ಪು ಕೊಡಬೇಕೆ? ಮಾಂಸಾಹಾರಿಯೇ ನಿನ್ನ ಸಹೋದರನನ್ನು ಹೀಯಾಳಿಸಬೇಕೆ? ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಲ್ಲವೇ? ಪವಿತ್ರ ಗ್ರಂಥದಲ್ಲಿ ಎಲ್ಲರೂ ನನಗೆ ಸಾಷ್ಟಾಂಗವೆರಗುವವರು, ಎಲ್ಲರೂ ನನ್ನನ್ನು ದೇವರೆಂದು ನಿವೇದಿಸುವವರು, ಇದಕ್ಕೆ ಜೀವ ಸ್ವರೂಪರಾದ ನಾನೇ ಸಾಕ್ಷಿ ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು. ಪ್ರಭುವಿನ ಶುಭ ಸಂದೇಶವಿದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಮೊದಲನೇ ವಾಚನ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾರೆ, ನಾವು ಬದುಕಿದರೂ ಸತ್ತರೂ ಅದು ಪ್ರಭುವಿಗೆ ಸೇರಿದವರು. ನಾವು ಬದುಕುವುದು ಅವರಿಗಾಗಿ, ಸಾಯುವುದು ಅವರಿಗಾಗಿ ಎಂಬುದಾಗಿ. ಇಂಥ ಒಂದು ದೊಡ್ಡ ವಾಕ್ಯ ಇದು. ಅನೇಕ ಬಾರಿ ನಾವು ಜೀವಿಸುತ್ತೇವೆ, ಬೇರೆ ಬೇರೆ ಕಾರಣಗಳಿಗೆ ಜೀವಿಸ್ತೇವೆ. ಮಕ್ಕಳಿಗೆ, ಗಂಡನಿಗೆ, ಹೆಂಡತಿಗೆ, ಕುಟುಂಬಕ್ಕೆ, ಇನ್ನು ಕೆಲವರು ತಮಗಾಗಿಯೇ ತಾವು ಜೀವಿಸ್ತಾರೆ. ಇನ್ನು ಕೆಲವರು ಹೆಸರು ಮಾಡಲಂತ ಜೀವಿಸ್ತಾರೆ, ಬದುಕ್ತಾರೆ. ಇನ್ನು ಕೆಲವರು ಆಸ್ತಿ ಮಾಡಬೇಕಂತ ಬದುಕ್ತಾರೆ. ಇನ್ನು ಕೆಲವರು ಏನಾದರೂ ಸಾಧಿಸ್ಬೇಕಂತ ಬದುಕಿಸ್ತಾರೆ. ಹೀಗೆ ನಮ್ಮ ಪ್ರತಿಯೊಬ್ಬರೂ ನಾವು ಬದುಕಿನಲ್ಲಿ ನಮ್ಮ ಅಸ್ಮಿತೆಯನ್ನು ಕಂಡುಕೊಳ್ಳುತ್ತೇವೆ. ನಾವು ಯಾವುದರ ಹಿಂದೆ ಹೋಗ್ತೇವೆ ಅದೇ ನಮ್ಮ ಅಸ್ಮಿತೆ ಆಗಿಬಿಡುತ್ತದೆ. ನಮ್ಮ ಐಡೆಂಟಿಟಿ, ನಮ್ಮ ಪರಿಚಯ ಅದಾಗಿಬಿಡುತ್ತದೆ. ಆದರೆ ಯಾವುದರ ಹಿಂದೆ ನಾವು ಓಡಿ ಹೋಗ್ತೇವೆ ಅದೆಲ್ಲ ನಶಿಸಿ ಹೋಗುವಂಥದ್ದು. ನನಗಾಗಿ ನಾನು ಬದುಕಿದರೂ ನಾನು ಅಂದರೆ ಯಾರಿಲ್ಲಿ? ಅನೇಕ ಬಾರಿ ನಾನು ಅಂದರೆ ನನ್ನ ದೇಹ, ನನ್ನ ಇಂದ್ರಿಯಗಳು, ನನ್ನ ಸಂತೋಷ ಅಂತ ಎನಿಸ್ತೇವೆ, ಅಥವಾ ನನ್ನ ಅಹಂ, ಅಥವಾ ಇನ್ನೊಬ್ಬರಿಗಾಗಿ ಬದುಕಿದರೂ ಇನ್ನೊಬ್ಬ ವ್ಯಕ್ತಿ, ಆ ಮನುಷ್ಯನಾಗಿ ನಾನು ಬದುಕ್ತೇನೆ. ಆದರೆ ಇವೆಲ್ಲವೂ ನಶಿಸಿ ಹೋಗುವಂಥದ್ದು. ಯಾವ ಸಂಬಂಧಗಳು ಶಾಶ್ವತ ಎಂಬುದೇ ಇಲ್ಲ. ಈ ಪ್ರಪಂಚದಲ್ಲಿ ಅತೀ ದೊಡ್ಡ ಉದ್ದೇಶಕ್ಕಾಗಿ ಜೀವಿಸುವುದಾದರೆ ಇವತ್ತು ಸಂತ ಪೌಲರು ಹೇಳುವ ಪ್ರಕಾರ ಕ್ರಿಸ್ತನಿಗಾಗಿ ಜೀವಿಸುವುದು, ಕ್ರಿಸ್ತನಿಗಾಗಿ ಸಾಯುವುದು. ಇಲ್ಲಿ ಸಾವಲ್ಲಿಯೂ ಬದುಕನ್ನು ಕಾಣುತ್ತೇವೆ, ಜೀವನದಲ್ಲಿಯೂ ಬದುಕನ್ನು ಕಾಣುತ್ತೇವೆ. ಕ್ರಿಸ್ತನಿಗಾಗಿ ಜೀವಿಸಿದಾಗ ಮಾತ್ರ, ಕೇವಲ ಕ್ರಿಸ್ತನಿಗಾಗಿ ಜೀವಿಸಿದಾಗ ಮಾತ್ರ ಉದ್ದೇಶ, ನಮ್ಮ ಜೀವನಕ್ಕೆ ಒಂದು ಉದ್ದೇಶ, ನಿಜವಾದ ಅರ್ಥ ಬರಲು ಸಾಧ್ಯ. ನಾವು ಜುಬಿಲಿ ವರ್ಷದಲ್ಲಿದ್ದೇವೆ. ಈ ವರ್ಷವನ್ನು ಭರವಸೆಯ ಯಾತ್ರಿಕರು ಎಂಬ ಸಂದೇಶದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಭರವಸೆಯ ಯಾತ್ರಿಕರು. ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ನಾವೆಲ್ಲರೂ ಯಾತ್ರಿಕರು. ಆದರೆ ಕ್ರೈಸ್ತರಾಗಿ ನಾವು ಜೀವಿಸುವಾಗ ನಾವು ಕೇವಲ ಯಾತ್ರಿಕರು ಮಾತ್ರವಲ್ಲ, ಭರವಸೆಯ ಯಾತ್ರಿಕರು. ಭರವಸೆ ನಮ್ಮ ಯಾತ್ರೆಯಲ್ಲಿ ಸದಾ ಇರುತ್ತದೆ. ಯಾಕೆ ಇರುತ್ತದೆ? ಭರವಸೆ ಯಾಕೆ ಇರುತ್ತದೆ ಅಂದರೆ
ಕ್ರಿಸ್ತರು ಅಲ್ಲಿದ್ದಾರೆ. ಅದಕ್ಕಾಗಿ ನಮ್ಮ ಜೀವನ ಈ ಭೂಲೋಕದಲ್ಲಿ ಕೊನೆಗೊಳ್ಳುವುದಿಲ್ಲ. ಈ ಭೂಲೋಕದಲ್ಲಿ ಬರಿದಾಗುವುದಿಲ್ಲ. ಈ ಭೂಲೋಕದಲ್ಲಿ ಕಳೆದುಕೊಳ್ಳುವುದಿಲ್ಲ. ಅದು ಆ, ಖಾಲಿಯಾಗಿ ಬಿಡುವುದಿಲ್ಲ. ಬದಲಾಗಿ ಕ್ರಿಸ್ತನಲ್ಲಿ ಇನ್ನೊಂದು ಜೀವನ ನಮಗೆಲ್ಲರಿಗೂ ಇದೆ. ಅದಕ್ಕಾಗಿ ಕ್ರಿಸ್ತನಿಗಾಗಿ ಬಾಳೋಣ, ಕ್ರಿಸ್ತರಿಗಾಗಿ ಜೀವಿಸೋಣ ಎಂಬುದಾಗಿ ಪ್ರಭು ಯೇಸು ಸಂತ ಪೌಲರು ಇವತ್ತಿನ ವಾಚನದಲ್ಲಿ ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ನೋವುಗಳು, ಕಷ್ಟಗಳು ಮತ್ತು ಪಂಥಾಹ್ವಾನಗಳು ನಮ್ಮನ್ನು ಬಡಿದಾಗ ಈ ಒಂದು ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ನೆನಪಿಟ್ಟಾಗ ಖಂಡಿತ ಆ ಭರವಸೆ ನಾವು ಕಳೆದುಕೊಳ್ಳುವುದಿಲ್ಲ. ನಾನು ಬದುಕಿದರೂ ಸತ್ತರೂ ಪ್ರಭುವಿಗಾಗಿ. ಯಾಕೆಂದರೆ ಪ್ರಭು ಜೀವಿಸುತ್ತಾರೆ, ಪ್ರಭು ಸತ್ತವರಲ್ಲಿ ಎದ್ದಿದ್ದಾರೆ, ಅವರ ಜೀವನ ನನ್ನದಾಗುತ್ತದೆ. ಮತ್ತು ನಮಗೆ ಅನೇಕ ಬಾರಿ ಸತ್ತ ಮೇಲೆ ನಾನು ಏನಾಗ್ತೇನೆ, ಎಲ್ಲಿ ಹೋಗ್ತೇನೆ, ಅನೇಕರಿಗೆ ಭಯ. ನೀವು ಪ್ರಭುವಿಗಾಗಿ ಜೀವಿಸಿದರೆ ಪ್ರಭುವಲ್ಲಿ ಸತ್ತರೂ ಜೀವಿಸಿದರೂ ಪ್ರಭುವಿನಲ್ಲಿ ಇರುತ್ತೀರಿ. ಅಂದರೆ ಕ್ರಿಸ್ತ ಯೇಸುವಿನಗಾಗಿ ಬಾಳಿದ ಬದುಕು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಳ್ಳುತ್ತದೆ. ಸತ್ತರು, ಮಣ್ಣಾದರೂ ಅದು ಎಲ್ಲಿ ಹೋಗಲು ಸಾಧ್ಯವಿಲ್ಲ, ಕ್ರಿಸ್ತನಲ್ಲಿಯೇ ಇರುತ್ತದೆ. ಕ್ರಿಸ್ತ ಯೇಸು ನಮಗೆಲ್ಲರಿಗೂ ನಿತ್ಯ ಜೀವವನ್ನು ದಯಪಾಲಿಸುತ್ತಾರೆ. ಯಾಕೆಂದರೆ ಆತನೇ ನಮ್ಮ ಉದ್ದೇಶ, ಆತನೇ ನಮ್ಮ ಅಸ್ತಿತ್ವ, ಆತನೇ ನಮ್ಮ ಅಸ್ಮಿತತೆ. ಪ್ರಿಯರೇ, ಈ ಭರವಸೆಯಲ್ಲಿ ಈ ವರ್ಷ ಅಲ್ಲ, ಈ ಬದುಕನ್ನೇ ನಾವು ಜೀವಿಸೋಣ. ಯಾತ್ರಿಕರು ಭರವಸೆಯ, ಆ ಭರವಸೆ ಬರುವುದು ಪ್ರಭುವಿನಿಂದ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ, ಸ್ತುತಿ, ಮಹಿಮೆ. ಈ ಜೀವನವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ. ಅನೇಕ ಬಾರಿ ಈ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಮ್ಮ ಭರವಸೆಯನ್ನು ಕಳೆದುಕೊಂಡು ಹತಾಶರಾಗುತ್ತೇವೆ, ನಿರಾಶರಾಗುತ್ತೇವೆ, ಜಿಗುಪ್ಸೆಗೆ ಒಳಗಾಗುತ್ತೇವೆ. ಆದರೆ ಈ ದಿವಸ ನಮ್ಮೆಲ್ಲ ಹತಾಶೆಗಳನ್ನು, ನಿರಾಶೆಗಳನ್ನು ನಿಮ್ಮ ಕಾಲಿನ ಬುಡಕ್ಕೆ ನಾನು ಸಮರ್ಪಿಸ್ತೇನೆ ಯೇಸುವೆ ಈ ಹೊತ್ತಿನಲ್ಲಿ. ಮತ್ತು ನಿಮ್ಮಲ್ಲಿ ಭರವಸೆ ನೀಡುತ್ತೇವೆ, ನಾವು ಬದುಕಿದರೂ ಸತ್ತರೂ ನಿಮಗೆ ಸೇರಿದವರು. ಆಮೇನ್. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಡಿಕಾಸ್ಟಾ. ವಂದನೆಗಳು. ಆಮೇನ್. ಪವಿತ್ರ ಬಾಲ ಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ, ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಏಸುವೆ, ಕೇಳಿರಿ ಕೊಡಲಾಗುವುದು,
ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಏಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.